ಭಾರತದ ಆಧ್ಯಾತ್ಮಿಕ ಮತ್ತು ಆರೋಗ್ಯ ಪರಂಪರೆಯಲ್ಲಿ ಇಂದು ಸುವರ್ಣಾಕ್ಷರಗಳಲ್ಲಿ ಬರೆದಿಡುವಂತಹ ದಿನ. ಇಡೀ ಜಗತ್ತೇ ಬೆರಗಾಗುವಂತೆ ನಮ್ಮ ಬೆಂಗಳೂರಿನಲ್ಲಿ ಇತಿಹಾಸ ಸೃಷ್ಟಿಯಾಗಿದೆ. ಕೇವಲ ಒಂದಲ್ಲ ಎರಡಲ್ಲ, ಬರೋಬ್ಬರಿ 21 ಗಿನ್ನಿಸ್ ವಿಶ್ವ ದಾಖಲೆಗಳನ್ನ ನಿರ್ಮಿಸಿ ಅಕ್ಷರ್ ಯೋಗ ಕೇಂದ್ರ ಇತಿಹಾಸದ ಪುಟ ಸೇರಿದೆ. ಅಂತಾರಾಷ್ಟ್ರೀಯ ಯೋಗ ದಿನದ ಅಂಗವಾಗಿ ಪ್ರಸಿದ್ಧ ಯೋಗ ಗುರು ಮತ್ತು ಆಧ್ಯಾತ್ಮಿಕ ನಾಯಕರಾದ ಹಿಮಾಲಯನ್ ಸಿದ್ಧ ಅಕ್ಷರ್ ಅವರ ನೇತೃತ್ವದಲ್ಲಿ ಈ ಐತಿಹಾಸಿಕ ಕಾರ್ಯಕ್ರಮ ನಡೆಯಿತು. ಅಮೆರಿಕ, ಯುಕೆ, ಇಟಲಿ, ದುಬೈ, ಸಿಂಗಾಪುರ್ ಸೇರಿದಂತೆ 100ಕ್ಕೂ ಹೆಚ್ಚು ದೇಶಗಳಿಂದ 10,000ಕ್ಕೂ ಅಧಿಕ ಜನರು ಈ ಸಂಭ್ರಮದಲ್ಲಿ ಭಾಗಿಯಾಗಿದ್ದರು. ಇನ್ನು ವಿಶೇಷ ಅಂದ್ರೆ ನಮ್ಮ ಹೆಮ್ಮೆಯ BSF, CISF, ಭಾರತೀಯ ಸೇನೆ, ವಾಯುಪಡೆ, ಕರ್ನಾಟಕ ಪೊಲೀಸ್, NCC ಕೆಡೆಟ್ಗಳು ಮತ್ತು ಅವರ ಜೊತೆಗೆ ಅನಾಥಾಶ್ರಮದ ಮಕ್ಕಳು ಹಾಗೂ ವಿಶೇಷ ಸಾಮರ್ಥ್ಯ ಹೊಂದಿರುವ ವ್ಯಕ್ತಿಗಳು ಒಟ್ಟಾಗಿ ಭಾಗವಹಿಸಿ ಯೋಗದ ಸಾರ್ವತ್ರಿಕ ಶಕ್ತಿಯನ್ನ ಜಗತ್ತಿಗೆ ತೋರಿಸಿಕೊಟ್ಟಿದ್ದಾರೆ. ದಾಖಲೆಗಳು ಹೇಗೆ ನಿರ್ಮಾಣವಾದವು ಗೊತ್ತಾ? ಮೊದಲು 7,000ಕ್ಕೂ ಹೆಚ್ಚು ಜನರು ಒಟ್ಟಿಗೆ ಕುಳಿತು ತ್ರಾಟಕ ಧ್ಯಾನವನ್ನ ಯಶಸ್ವಿಯಾಗಿ ಪೂರ್ಣಗೊಳಿಸಿದ್ರು. ಅದಾದ ನಂತರ ಆಯ್ಕೆಯಾದ ಸ್ಪರ್ಧೆಗಳು ಕಠಿಣವಾದ ವಿಭಿನ್ನ ಯೋಗಾಸನಗಳನ್ನ ಸತತವಾಗಿ 30 ಸೆಕೆಂಡ್ಗಳಿಂದ 120 ಸೆಕೆಂಡ್ಗಳವರೆಗೆ ನಿಖರವಾಗಿ ಪ್ರದರ್ಶಿಸಿ ಅಂತಿಮವಾಗಿ ಇನ್ನುಳಿದ 20 ಗಿನ್ನಿಸ್ ವಿಶ್ವ ದಾಖಲೆಗಳನ್ನ ತಮ್ಮದಾಗಿಸಿಕೊಂಡ್ರು. ಇದಕ್ಕಾಗಿ ಅಕ್ಷರ್ ಯೋಗ ಕೇಂದ್ರದ ಜಾಗತಿಕ ನೆಟ್ವರ್ಕ್ ಮೂಲಕ ತಿಂಗಳುಗಟ್ಟಲೆ ಕಠಿಣ ತರಬೇತಿ ನೀಡಲಾಗಿತ್ತು. ಈ ವರ್ಷದ ಸಂಯುಕ್ತ ರಾಷ್ಟ್ರಗಳ ಯೋಗ ದಿನದ ಥೀಮ್ ಆದ ಆರೋಗ್ಯಕರ ವೃದ್ಧಾಪ್ಯಕ್ಕಾಗಿ ಯೋಗ ಎಂಬುದಕ್ಕೆ ಈ ಸಾಧನೆ ಅತ್ಯಂತ ಸೂಕ್ತ ಉದಾಹರಣೆಯಾಗಿದೆ. ಈ ಐತಿಹಾಸಿಕ ಸಂದರ್ಭದಲ್ಲಿ ಮಾತನಾಡಿದ ಹಿಮಾಲಯನ್ ಸಿದ್ಧ ಅಕ್ಷರ್ ಅವರು ಒಂದು ಅದ್ಭುತ ಮಾತನ್ನ ಹೇಳಿದ್ರು. ನಾವು ಕೇವಲ ದಾಖಲೆಗಳನ್ನ ನಿರ್ಮಿಸುತ್ತಲ್ಲ, ಮಾನವ ಸಾಮರ್ಥ್ಯವನ್ನ ಜಾಗೃತಗೊಳಿಸುತ್ತಿದ್ದೇವೆ ಎಂದರು. और आज यहाँ बेंगलोर में हम सभी यहाँ इकट्ठे हैं. एक विशेष कार्यक्रम है. लगभग 21 गिनीज वर्ल्ड रिकॉर्ड बना रहे हैं सभी प्रैक्टिशनर और अलग अलग जगह से आए हैं. कुछ मिलिट्री से हैं, कर्नाटक स्टेट पुलिस के कुछ प्रैक्टिशनर हैं हमारे, फिर स्पेशली एबल्ड आपने देखा होगा बच्चे, उनका पार्टिसिपेशन है. बाहर देश से जो प्रैक्टिशनर है वो सब इकट्ठे हैं. तो एक संदेश है सभी को कि कैसे हम सब साथ में मिल के योग के माध्यम से एक परिवार की तरह अपना जीवन तैयार कर सकते हैं. ಕಳೆದ ಕೆಲವು ವರ್ಷಗಳಲ್ಲಿ 100ಕ್ಕೂ ಹೆಚ್ಚು ದೇಶಗಳಲ್ಲಿ 2 ಕೋಟಿಗೂ ಅಧಿಕ ಜನರಿಗೆ ಯೋಗ ತಲುಪಿಸಿರುವ ಅಕ್ಷರ್ ಯೋಗ ಕೇಂದ್ರದ ಈ ಸಾಧನೆ ಇಡೀ ಭಾರತಕ್ಕೆ ಹೆಮ್ಮೆ ತಂದಿದೆ.